ಮಮತಾ ನಾಗಾರ್ಜುನ್ ವ್ಲಾಗ್ಸ್. ಇವತ್ತು ಗುರುವಾರ ಬೆಳಗ್ಗೆಯಿಂದಾನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಿಂದಿನ ದಿನವೇ ನಾನು ಸ್ವಲ್ಪ ಕಿಚನ್ ಕೆಲಸ ಏನೇನೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಸೊ ಅದಕ್ಕೆ ಇವತ್ತು ನನಗೆ ಅಷ್ಟೊಂದು ಏನು ಕೆಲಸ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ, ಅಂದರೆ ಬೆಳಗ್ಗೆನೇ ಫಸ್ಟ್ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಈಚೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮುಗಿದ ತಕ್ಷಣ ನಾನು ಕೂಡ ಬೇಗ ರೆಡಿ ಆಗಿಬಿಟ್ಟು ಹಾಗೆ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಬಿಸಿಲಿನಲ್ಲಿ ತಲೆನ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕೂದಲು ಅಂದ್ಬಿಟ್ಟು ಹೊರಗಡೆ ಬಂದೆ. ಇವತ್ತು ಯಾಕೋ ಅಷ್ಟು ಬಿಸಿಲಿಲ್ಲ, ಮಳೆ ಬಂದಿತ್ತಲ್ವ ನೆನ್ನೆ ಎಲ್ಲ. ಸೊ ಅದಕ್ಕೆ ಮೋಡ ಎಲ್ಲ ಇನ್ನೂ ಮುಚ್ಕೊಂಡಂಗೆ ಇದೆ, ಬಿಸಿಲೇ ಬಂದಿರಲಿಲ್ಲ. ನಾವು ಬೆಳಗಿನ ಜಾವ ಬಿಸಿಲಿನಲ್ಲಿ ಕೂದಲು ಒಣಗಿಸ್ಕೊಳ್ಳೋದ್ರಿಂದ ಕೂದಲು ತುಂಬ ಆರೋಗ್ಯವಾಗಿರುತ್ತೆ, ಮತ್ತು ಕೂದಲು ಕೂಡ ಬಿಡಿಯಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನಾವು ತುಂಬ ಹೆವಿ ಬಿಸಿಲಿನಲ್ಲಿ ಕೂದಲನ್ನ ಒಣಗಿಸ್ಕೊಂಡ್ರೆ ಅದು ಒಂಥರ ಏನಂತಾರೆ, ತುಂಬ ಒರಟಾಗಿ ಕಾಣುತ್ತೆ ಕೂದಲು. ತುಂಬ ಮಧ್ಯಾಹ್ನ ಯಾರನ್ನ ಸ್ನಾನ ಮಾಡೋರಿದ್ರೆ ಮಧ್ಯಾಹ್ನ ಬಿಸಿಲಿನಲ್ಲಿ ತಲೆನ ಒಣಗಿಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಶ್ಯಾಡೋಲ್ ನಿಂತ್ಕೊಂಡು ಒಣಗಿಸ್ಕೊಳ್ಳಿ, ಆವಾಗ ಕೂದಲು ಚೆನ್ನಾಗಿರುತ್ತೆ. ಮಳೆ ಬಂದು ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ. ಎಲ್ಲನೂ ಗಿಡಗಳು ತುಂಬ ಗಾಳಿಗೆ ಬಗ್ಬಿಟ್ಟಿತ್ತು. ಅದನ್ನೆಲ್ಲ ಕಡ್ಡಿ ಹಾಕಿ ನಿಲ್ಲಿಸಿದ್ವಿ. ಅದು ಕೂಡ ಮತ್ತೆ ನೆನ್ನೆ ಮಳೆ ಬಿದ್ದಿರೋದಕ್ಕೆ ಮತ್ತೆ ಬಗ್ಬಿಟ್ಟಿತ್ತು. ಅದನ್ನ ಇವಾಗೆಲ್ಲ ಎತ್ತಿ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಒಂದು ಪಾಟ್ನಲ್ಲಿ ಹಾಗಲಕಾಯಿ ಬೀಜ ಹಾಕಿದ್ವಿ. ಸೊ ಅದು ಚೆನ್ನಾಗಿ ಹಬ್ಬಿಕೊಂಡು ಬಂದಿತ್ತು. ನಮ್ಮ ಅತ್ತೆ ಅದನ್ನು ದಾರ ಎಲ್ಲ ಹಾಕಿ ಮೇಲಕ್ಕೆ ಹಂಗೆ ಕಟ್ಟಿ ಬಿಟ್ಟಿದ್ದಾರೆ. ಚೆನ್ನಾಗಿ ಹಬ್ಕೊಂಡು ಹೋಗ್ತಾ ಐತೆ. ಹೂವು ಬಿಟ್ಟಿತ್ತು. ಸೊ ನೋಡೋಣ ಕಾಯಿ ಇನ್ನೇನು ಹಾಗಲಕಾಯಿ ಬಿಡ್ಬೋದೇನೋ ಅಂತ ಅಂದ್ಕೊಂಡು ಹಾಗೆ ಬಂದಾಗ ನೋಡ್ತಾ ಇರ್ತೀನಿ. ನಾನು ಇನ್ನೇನು ಬಿಡುತ್ತೇನೋ, ನಾಳೆ ಬಿಡುತ್ತೆ, ನಾಡಿದ್ದು ಬಿಡುತ್ತೆ ಅಂತ ನೋಡ್ತಾ ಇರ್ತೀನಿ. ಹಾಗೆ ನೆನ್ನೆ ಮಾಡಿದ್ದಿದ್ದು ಸಾಂಬಾರು ಸ್ವಲ್ಪ ಉಳಿದಿತ್ತು, ಮೊಳಕೆ ಕಾಳು ಸಾರು ಮಾಡಿದ್ದೆ, ಅದನ್ನು ಕೂಡ ಕಾಯಿಸಿ ಎತ್ತಿಟ್ಟಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೇ ನಾನು ಅಂಗಡಿಗೇನು ಹೋಗಿರಲಿಲ್ಲ, ಜೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಹಾಲೆಲ್ಲ ಏನು ಬೇಕು ಅಂತ. ಅದೆಲ್ಲ ಬಂದಿತ್ತು, ಹಾಗೆ ಫ್ರಿಜ್ನಲ್ಲಿ ಎತ್ತಿಡ್ತಿದ್ದೀನಿ. ಅದಾದಮೇಲೆ ಮಾರ್ನಿಂಗ್ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ ಕಾಫಿ ಇರಲೇಬೇಕು. ನೀವು ನಾನು ರೆಗ್ಯುಲರಾಗಿ ವಿಡಿಯೋ ನೋಡ್ತಿದ್ರೆ ಖಂಡಿತ ಗೊತ್ತಿರುತ್ತೆ. ಕಾಫಿ ಇಲ್ಲದೆ ಹೋದರೆ ನಮ್ಮ ಮನೇಲಿ ದಿನಾನೇ ಶುರುನೇ ಆಗೋದಿಲ್ಲ. ನಮ್ಮ ಅತ್ತೆಗೆ ಬೆಳಗ್ಗೆನೇ ಫಸ್ಟು ಕಾಫಿ ಬೇಕು, ಅವ್ರಿಗೆ ಕಾಫಿ ಇಲ್ಲದೆ ಹೋದರೆ ಆಗಲ್ಲ. ಅವಾಗಿಂದನೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಹ್ಯಾಬಿಟ್ ಇದೆ. ಸೊ ಅದ್ರ ಜೊತೆಲಿ ನಾನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಕೂಡ ಕಾಫಿ ಕುಡಿಯೋ ಹ್ಯಾಬಿಟ್ ಯಾವಾಗ ಬಿಡ್ತೀನಿ ಅಂತಲೇ ಗೊತ್ತಿಲ್ಲ. ಸದ್ಯಕ್ಕಂತೂ ಏನು ಡಿಸೈಡ್ ಮಾಡಿಲ್ಲ. ಬಿಡಬೇಕು ಅಂದ್ಕೊಳ್ತಾನೆ ಇರ್ತೀನಿ, ಬಟ್ ಅದು ಆಗ್ತಾನೆ ಇಲ್ಲ. ಇನ್ನೂ ಮಕ್ಕಳು ಎದ್ದಿರಲಿಲ್ಲ. ಸೊ ಅದಕ್ಕೆ ಹಾಗೆ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ಬೇಕಾಗಿತ್ತು, ತರಕಾರಿ ಎಲ್ಲ ತೊಗೊಂಡು ಬಂದುಬಿಡೋಣ ಅಷ್ಟರಲ್ಲಿ ಅಂತ ನಾನು ಅಂಗಡಿಗೆ ಬಂದೆ. ನಮ್ಮ ಮನೆ ಹತ್ರನೇ ನನಗೆ ತರಕಾರಿ ಬೇಕಾದಂಗೆ ಸಿಗುತ್ತೆ. ಒಂದು ದೊಡ್ಡದಾಗೆ ಗ್ರೀನ್ ಹೌಸ್ ಇದೆ. ಸೊ ಅಲ್ಲಿ ನನಗೆ ಏನೆಲ್ಲ ಬೇಕು ನಾನು ತೊಗೊಳ್ತಿರ್ತೀನಿ. ನಾನು ಜಾಸ್ತಿ ಫ್ರಿಜ್ನಲ್ಲಿ ಸ್ಟೋರ್ ಕೂಡ ಮಾಡಲ್ಲ ಅಂತಲೂ ಹೇಳಿದ್ದೀನಿ. ಯಾಕಂದರೆ ನನಗೆ ನಿಯರ್ ಇರೋದ್ರಿಂದ ನಾನು ಆ ಕಡೆ ಹೋಗ್ತಾ ಇರ್ತೀನಲ್ವ. ಸೊ ದಟ್ ನಾನು ಅಲ್ಲೇ ತೊಗೊಂಡು ಬಂದು 2 days 3 days ಒಂದ್ಸಲ ತೊಗೊಂಡು ಬಂದು ನಾನು ಇಟ್ಕೊತೀನಿ ಮನೇಲಿ. ಮುಂಚೆ ನನಗೆ ತುಂಬ ದೂರ ಇತ್ತು ಅಂಗಡಿ, ಆವಾಗ ನಾನು ಫ್ರಿಜ್ನಲ್ಲಿ ತೊಗೊಂಡು ಬಂದು ಸ್ಟೋರ್ ಮಾಡ್ತಿದ್ದೆ. ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಅಷ್ಟು ಒಳ್ಳೇದು ಕೂಡ ಅಲ್ಲ ಅಲ್ವಾ. ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು, ನಮಗೆ ಅಂಗಡಿ ದೂರ ಇದೆ ಅಂತ ಅನ್ನೋರು ತೊಗೊಂಡು ಬಂದು ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬಟ್ ಅಂಗಡಿ ಎಲ್ಲ ಹತ್ರ ಇಟ್ಕೊಂಡು ತೊಗೊಂಡು ಬಂದು ವಾರ 15 ದಿನ ಸ್ಟೋರ್ ಮಾಡೋದು ಏನು ಅಷ್ಟೊಂದು ಒಳ್ಳೇದಲ್ಲ. ನಾನು ಅದಕ್ಕೇ 2-3 days ಒನ್ಸ್ ಹೋಗಿ ನಾನು ತೊಗೊಂಡು ಬರ್ತೀನಿ. ಬರೋ ಅಷ್ಟರಲ್ಲಿ ಸಾನ್ವಿ ಕೂಡ ಎದ್ದಿದ್ಲು. ಆಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಬನ್ಸಿ ರವೆನ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ಅದು ರೆಸಿಪಿ ಕೂಡ ಕ್ವಿಕ್ಕಾಗಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಗುರುವಾರದ ದಿನ ತುಂಬ ಜನ ಒಂದೊತ್ತು ಊಟ ಮಾಡ್ತಾರೆ, ಅಂದರೆ ಅನ್ನ ಎಲ್ಲ ತಿನ್ನೋದಿಲ್ಲ, ಏನಾದರೂ ಈ ಥರ ಚಪಾತಿ, ಉಪ್ಪಿಟ್ಟು ಈ ಥರ ಐಟಮ್ನ ತಿಂತಾರೆ.
ಸೊ ಅವ್ರಿಗೋಸ್ಕರ ಇವತ್ತು ನಾನು ಈ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಊಟ ಮಾಡಿಲ್ಲದೆ ಬೆಳಗ್ಗೆ ಎಲ್ಲ ಸ್ವಲ್ಪ ಸುಸ್ತಾಗಿರುತ್ತಲ್ವಾ, ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಎಲ್ಲ ಥರ ವೆಜಿಟೇಬಲ್ಸ್ನೆಲ್ಲ ಮಿಕ್ಸ್ ಮಾಡಿ ಹೆಲ್ತಿಯಾಗೆ ಮಾಡ್ಕೊಂಡು ತಿನ್ನೋ ಅಂಥ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ. ನಾನು ಕಿಚನಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಸಾಕು, ಸಾನು ಬಂದು ನನ್ನ ಜೊತೆಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಹಾಸಿನಿ ಕೂಡ ಅಷ್ಟೇ. ಈಗ ಹಾಸಿನಿ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾಳಲ್ವಾ, ಸೊ ಹಾಸಿನಿ ಇಲ್ಲ. ಸಾನು ಅವಳ ಕಿಚನ್ ಸೆಟ್ನೆಲ್ಲ ತೊಗೊಂಡು ಬಂದು ಕಿಚನ್ ಒಂದು ಶೆಲ್ಫ್ ಮೇಲೆ ಫುಲ್ಲು ನೋಡಿ ಸ್ಪೇಸ್ ಎಲ್ಲ ಮಾಡಿಕೊಂಡು ನೀಟಾಗೆಲ್ಲ ಜೋಡಿಸ್ಕೊಂಡು ನನ್ನ ಹತ್ರ ಇರೋ ವೆಜಿಟೇಬಲ್ಸ್ನೆಲ್ಲ ಸ್ವಲ್ಪನೇ ಈಸ್ಕೊಂಡು ಅವಳು ಕಟ್ ಮಾಡ್ತಾ ಇದ್ದಾಳೆ. ನಾನು ಏನು ಮಾಡ್ತಿರ್ತೀನೋ ಅದನ್ನ ಅವಳು ಕೂಡ ಫಾಲೋ ಮಾಡ್ತಾ ಇರ್ತಾಳೆ. ಮಕ್ಕಳನ್ನ ನಾವು ನಮ್ಮ ಒಂದು ಜೊತೆಯಲ್ಲಿ ನಮ್ಮ ಕೆಲಸಗಳಲ್ಲಾಗಿರ್ಬೋದು, ನಾವೇನು ಮಾಡ್ತೀವಿ ಅಂದರೆ ಗುಡ್ ಹ್ಯಾಬಿಟ್ಸ್ ಏನಿರುತ್ತೆ ಅದರಲ್ಲೆಲ್ಲ ಇನ್ಕ್ಲೂಡ್ ಮಾಡ್ಕೊತಾ ಇದ್ರೆ ಅವರು ಕೂಡ ಅದನ್ನೇ ಕಲಿತಾರೆ. ಸೊ ನಾವೇನೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಈಗ ಆಗಲ್ಲ ಹೋಗು ಅಂದ್ಬಿಟ್ಟೆಲ್ಲ ಕಳಿಸ್ಬಿಟ್ರೆ ಸೊ ಅವ್ರು ಏನೂ ಕಲಿಯೋದಿಲ್ಲ. ನೀನು ಅಲ್ಲಿರು, ನೀನು ಅಲ್ಲಿ ಕುತ್ಕೊಂಡಿರು, ನಾನು ಇಲ್ಲಿ ಮಾಡಬೇಕು, ನೀನು ಬರಬೇಡ, ಈ ಥರ ಎಲ್ಲ ನಾವು ಹೇಳ್ತಿದ್ರೆ ಅವ್ರು ಏನೂ ಕಲಿಯೋದಿಲ್ಲ. ಸೊ ನಮ್ಮ ಜೊತೆಲ್ಲ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಾ ಇರಬೇಕು. ಆವಾಗ ಅವ್ರಿಗೂ ಕೂಡ ಕೆಲವೊಂದು ವಿಷಯಗಳು ಹೇಗೆ ಏನು ಅನ್ನೋದು ತಿಳುವಳಿಕೆ ಬರುತ್ತೆ. ಈಗ ನಾನು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆ ಈರುಳ್ಳಿನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಟೊಮೆಟೊನ ಹಾಕ್ಕೊತೀನಿ. ಒಂದೇ ಒಂದು ಟೊಮೆಟೊ ಹಾಕ್ಕೊತೀನಿ ಅಷ್ಟೇ, ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಟೊಮೆಟೊನ. ಒಂದು ಟೊಮೆಟೊ ಹಾಕ್ಕೊಂಡು, ಟೊಮೆಟೊ ತರಕಾರಿ ಎಲ್ಲ ಬೇಗ ಬೇಯಬೇಕು ಅಂದರೆ ನಾವು ಉಪ್ಪನ್ನ ಹಾಕ್ಕೊಬೇಕು. ಉಪ್ಪು ಹಾಕ್ಕೊಳ್ಳೋದ್ರಿಂದ ಯಾವುದೇ ಒಂದು ತರಕಾರಿ ಹಾಕಿದ್ರೂ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ನಾನು ಅರ್ಶಿನದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಅರ್ಶಿನದ ಪುಡಿ ಹಾಕೋದ್ರಿಂದ ಉಪ್ಪಿಟ್ಟು ಕಲರ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋದಕ್ಕೆ ತಿನ್ನೋದು ಕೂಡ ನಮಗೊಂಥರ ಕಲರ್ಫುಲ್ಲಾಗಿರುತ್ತೆ. ಅದಕ್ಕೇ ಈಗ ಟೊಮೆಟೊನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಕಟ್ ಮಾಡಿಟ್ಟಿರೋಂಥ ತರಕಾರಿನೆಲ್ಲ ಹಾಕ್ಕೊತಿದ್ದೀನಿ. ಕಾಲಿಫ್ಲವರ್ನ ನೀವು ಯಾರನ್ನ ಉಪ್ಪಿಟ್ಟಿಗೆ ಯೂಸ್ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡಿ ನೋಡಿ. ಕಾಲಿಫ್ಲವರ್ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಕಾಲಿಫ್ಲವರ್ ಯಾರು ಇಷ್ಟ ಇರೋದಿಲ್ಲ ಅಲ್ವಾ? ಗೋಬಿ ಎಲ್ಲ ನಾವು ಕಾಲಿಫ್ಲವರಲ್ಲಿ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತೀವಿ. ಬಟ್ ಉಪ್ಪಿಟ್ಟಿಗಾಗಿರ್ಬೋದು, ಮಸಾಲೆ ಸಾಂಬಾರು ಈ ಥರದಕ್ಕೆಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಕಿ. ಅದು ಒಂದು 4ರಿಂದ 5 ನಿಮಿಷ ನಾನು ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತರಕಾರಿನ. ಈಗ ಅದು ಫ್ರೈ ಆಗಲಿ ಅಂತ ಫ್ರೈ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಸ್ವೀಟ್ ಕಾರ್ನ್ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಮಕ್ಕಳು ಸಮ್ಮರ್ ಅಲ್ವಾ, ಮನೇಲೇ ಇರೋದ್ರಿಂದ ಏನಾದರೂ ಒಂದು ತಿನ್ನೋದಕ್ಕೆ ಕೇಳ್ತಾ ಇರ್ತಾರೆ ಸ್ನ್ಯಾಕ್ಸ್ ಥರ. ಸೊ ನಾವು ಹೊರಗಡೆಯಿಂದ ತೊಗೊಂಡು ಬಂದು ಅವ್ರಿಗೆ ಅದು ಇದು ಕೇಕ್ ಆಗಿರ್ಬೋದು, ಚಿಪ್ಸು ಆ ಥರದ್ದೆಲ್ಲ ಕೊಡೋ ಬದಲು ಮನೇಲೇ ನಾವು ಏನಾದರೂ ಒಂದೊಳ್ಳೆ ಹೆಲ್ತಿಯಾಗಿ ಮಾಡಿಕೊಡ್ಬೋದಲ್ವ ಸ್ನ್ಯಾಕ್ಸು ಅಂದ್ಬಿಟ್ಟು ನಾನು ಏನು ಬೇಕೋ ಅವ್ರಿಗೆ ಇವತ್ತು ಈ ಸ್ನ್ಯಾಕ್ಸ್ ಮಾಡೋಣ ಅಂತ ಫಸ್ಟೇ ಥಿಂಕ್ ಮಾಡಿ ತೊಗೊಂಡು ಬಂದು ಇಟ್ಕೊಳ್ತೀನಿ. ಸ್ವೀಟ್ ಕಾರ್ನ್ನ ತುಂಬ ಈಸಿಯಾಗಿ ಯಾವ ಥರ ಪೀಲ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾನು 1 ಲೇಯರ್ ಇಲ್ಲಾಂದರೆ 2 ಲೇಯರ್ನ ಚಾಕುವಿಂದ ನೀಟಾಗಿ ಪೀಲ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ನಾವು ಆಮೇಲೆ ನೆಕ್ಸ್ಟ್ ಲೇಯರ್ನೆಲ್ಲ ನೀಟಾಗಿ ತೆಗಿಬೋದು. ತುಂಬ ಅಂದರೆ ತುಂಬ ಈಸಿ. ಒಂದು ಸ್ಪೂನ್ ತೊಗೊಂಡು ನೀವು 1-2 ಲೇಯರ್ನ ತೆಗೆದುಬಿಡಿ ಸಾಕು. 1-2 ಲೈನ್ನ ತೆಗೆದ್ರೆ ತುಂಬ ಈಸಿಯಾಗಿ ಆಮೇಲೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಈಸಿಯಾಗಿ ತೆಗಿಬೋದು. ಸೊ ನಾನು ಯಾವಾಗಲೂ ಇದೇ ಥರನೇ ಪೀಲ್ ಮಾಡ್ತೀನಿ. ಈಗ 4ರಿಂದ 5 ನಿಮಿಷ ನಾನು ತರಕಾರಿನೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೀರನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಒಂದು 5 ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. 2 ಗ್ಲಾಸ್ ರವೆ ಹಾಕ್ಕೊತಿದ್ದೀನಿ ನಾನು. ಸೊ 2 ಗ್ಲಾಸ್ಗೆ 5 ಗ್ಲಾಸ್ನ ನೀರು ಸೇರಿಸ್ಕೊಂಡಿದ್ದೀನಿ. ನೀವು ರವೆನ ಎಷ್ಟು ಹಾಕ್ಕೊತೀರಾ ಅನ್ನೋದ್ರ ಮೇಲೆ ನೀರನ್ನ ಸೇರಿಸ್ಕೊಳ್ಳಿ. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯಬೇಕಾಗಿತ್ತಲ್ವ, ಇನ್ನೂ ಒಂಚೂರು ಬೇಯಿಸೋಣ ಅಂದ್ಬಿಟ್ಟು ಇನ್ನೂ 1 ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡೆ. ಎಕ್ಸ್ಟ್ರಾ ಹಾಕಿ ಚೆನ್ನಾಗಿ ನೀರು ಕುದೀತಿತ್ತು. ಕುದಿಯೋಂಥ ಟೈಮ್ನಲ್ಲಿ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ರವೆನ ಹಾಕ್ಕೊತಿದ್ದೀನಿ. ಸ್ಲೋವಲ್ಲಿ ರವೆ ಹಾಕೋವಾಗ ಸ್ಲೋನಲ್ಲಿ ಇಟ್ಕೊಂಡು ರವೆನ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡ್ದಂಗೆ ಆಡಿಸ್ತಾನೆ ಇರಬೇಕು, ಆವಾಗ ರವೆ ಗಂಟಾಗೋದಿಲ್ಲ. ಅದಾದಮೇಲೆ ಆಪ್ಷನಲ್ಲು ತೆಂಗಿನ ತುರಿ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ, ಕಾಯಿ ತುರಿನ, ಇಲ್ಲ ಅಂದರೆ ಏನು ಬೇಡ. ಹಾಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು
ಸ್ಲೋ ಆಗಿ ಇಟ್ಬಿಟ್ಟು ನಾನು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. 5 ನಿಮಿಷ ಬೇಡ, ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕು, ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಬೆಳಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ಗೆ ಒಳ್ಳೆ ಫೈಬರ್ ವೆಜಿಟೇಬಲ್ನೆಲ್ಲ ಹಾಕಿ ಫೈಬರ್ ಇರೋವಂಥ ಉಪ್ಪಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಬೋದು. ರೈಸ್ ಎಲ್ಲ ಸ್ಕಿಪ್ ಮಾಡಿ ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ತಿ ಕೂಡ ಬೆಳಗ್ಗೆ ಹೊತ್ತು. ಆ್ಯಂಡ್ ನಮ್ಮ ಮನೆಯಲ್ಲಿ ಮಕ್ಕಳು, ನಾವು ಎಲ್ಲರೂ ಅಷ್ಟೇ ಸಲಾಡ್ನ ತುಂಬ ಇಷ್ಟಪಡ್ತೀವಿ. ಸೊ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಇದು ಎರಡೂ ಇದ್ದರೆ ನಮಗೆ ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮಕ್ಕಳಂತೂ ಸೌತೆಕಾಯಿನ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ನಾನು ಪ್ರತಿ ಸಲನೂ ವೆಜಿಟೇಬಲ್ ತರಕ್ಕೆ ಹೋದಾಗ ರೆಗ್ಯುಲರಾಗಿ ಯಾವಾಗ ಹೋಗ್ತೀನೋ ಮನೇಲಿ ಇದ್ದರೂ ಅಷ್ಟೇ ನಾನು ತೊಗೊಂಡು ಬರ್ತಾನೆ ಇರ್ತೀನಿ. ಯಾಕಂದರೆ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಂಗೆ ರಾ ಆಗಿ ತಿಂತಾ ಇರ್ತಾರೆ. ತಿಂಡಿ ಎಲ್ಲ ರೆಡಿ ಆದಮೇಲೆ ಹಾಗೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ತಿನ್ನೋದಕ್ಕೆ. ನಾನು ನಮ್ಮ ಅತ್ತೆ ಇಬ್ಬರು ಹಂಗೆ ಮಾತಾಡಿಕೊಂಡು ಟಿಫನ್ ಮಾಡ್ತಾ ಇದ್ದೆ. ಸೊ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಯಾವುದೇ ಒಂದು ವೀಡಿಯೋ ಮಾಡ್ಕೊಂಡಿಲ್ಲ. ಸಂಜೆ ನನ್ನ ಮಗಳು ಪೂಜೆ ಮಾಡ್ತೀನಿ ನಾನೇ ಅಂತ ಕೇಳಿದ್ಲು. ಸರಿ ಆಯಿತು ಮಾಡು ಅಂದ್ಬಿಟ್ಟು ಹಾಗೆ ಆ ವಿಡಿಯೋನ ನಾನು ಮಾಡಿಕೊಂಡೆ. ಸೊ ಇದು ಸಂಜೆಯಿಂದ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವೇನು ಮಾಡ್ತಿರ್ತೀವೋ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ವೀಡಿಯೋಸ್ನಲ್ಲಿ ಹೇಳ್ತಾನೆ ಇರ್ತೀನಿ. ನಾವು ಯಾವ ಥರ ಇರ್ತೀವೋ ಅದನ್ನು ಮಕ್ಕಳು ತುಂಬ ಅಬ್ಸರ್ವ್ ಮಾಡೋದು ಜಾಸ್ತಿ. ನಾವು ಈ ಥರ ಮಾಡು, ಈ ಥರನೇ ಇರು ಅಂತ ಹೇಳೋದಕ್ಕಿಂತ ನಾವು ಇರೋ ರೀತಿ, ನಾವು ಮಾಡೋದು ಕೆಲಸನ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಮಾಡೋದು ಜಾಸ್ತಿ ಮಕ್ಕಳು. ಯಾಕಂದರೆ ಮಕ್ಕಳೇ ಹಾಗೆ. ಸೊ ನಾವು ಅದಕ್ಕೇ ಮಕ್ಕಳ ಹತ್ರ ಯಾವ ಥರ ಇರಬೇಕು, ಅವ್ರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಒಳ್ಳೆಯದನ್ನೇ ಮಾಡ್ತಿದ್ರೆ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಈಗ ಬಾಬನ ದೇವಸ್ಥಾನಕ್ಕೆ ಬಂದೆ ನಾನು, ಗುರುವಾರ ಅಲ್ವಾ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹಾಸಿನಿ ನಾನು ಇಬ್ಬರೇ ಬಂದ್ವಿ. ಸಾನ್ವಿನ ಕರ್ಕೊಂಡು ಬಂದಿಲ್ಲ, ಯಾಕಂದರೆ ಅವಳಿಗೆ ನಿದ್ದೆ ಬರೋ ಥರ ಇತ್ತು. ಇನ್ನು ಗಾಡೀಲಿ ನಿದ್ದೆ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ನಾನು ಮನೇಲೇ ಬಿಟ್ಟು ಬಂದೆ. ಬಾಬನ ದೇವಸ್ಥಾನದಲ್ಲಿ ಯಾವಾಗಲೂ ಇಲ್ಲೇ ನಾನು ಬಂದು ರೋಸೆಲ್ಲ ತೊಗೊತೀನಿ. ಇಲ್ಲೇ ತೊಗೊಂಡು ಹಾಗೆ ಬಾಬನ ಪಾದಕ್ಕೆ ಇಟ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತೀನಿ. ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದು ಹೋದರೆ. ಏನೋ ಗೊತ್ತಿಲ್ಲ, ಯಾವ ದೇವಸ್ಥಾನಕ್ಕನ್ನ ಹೋಗ್ಬಿಟ್ಟು ಬರಲಿ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬಂದರೆ ಸಾಕು, ನನ್ನ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೊ ನನ್ನ ಮಕ್ಕಳು ಕೂಡ ಹಾಗೇನೆ, ದೇವಸ್ಥಾನಕ್ಕೆ ಅಂದರೆ ಒಂಥರ ಖುಷಿಯಾಗಿ ಬರ್ತಾರೆ. ಅವ್ರಿಗೂ ಕೂಡ ಅದು ರೂಢಿ ಆಗಿಬಿಟ್ಟಿದೆ. ದೇವ್ರ ಪೂಜೆ ಮಾಡ್ತೀನಿ, ಬುಕ್ ಓದ್ತೀನಿ, ರಾಮಕೋಟಿ ಬರಿತೀನಿ ಅಂತ ಅವರೇ ಕೇಳಿ ಕೇಳಿ ಮಾಡ್ತಿರ್ತಾರೆ. ನಂಗೆ ಅದೊಂದು ತುಂಬ ಖುಷಿ ಆಗುತ್ತೆ. ಸೊ ಈಗ ಬಾಬನ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ನೆಕ್ಸ್ಟು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ನೈಟ್ಗೆ ಏನಿರುತ್ತೋ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.